ಭೂ ಸ್ವಾಧೀನ ಪ್ರಕ್ರಿಯೆಗೆ ತಮಗೆಲ್ಲ ತಿಳಿದಿರೋ ವಿಚಾರನೇ. ತುಂಬ ಹಳೆಯ ವಿಚಾರನ ಚರ್ಚೆ ಮಾಡಿ ಸಾಕಷ್ಟು ಏನೂ ಉಪಯೋಗ ಆಗೋಲ್ಲ. ನಾವೇನಿದ್ರು ಇನ್ನು ಮುಂದಿನ ಹಂತಕ್ಕೆ ಹೋಗಬೇಕು. ನಾವು ಮತ್ತೆ 2006, 7, 8, 10, 11ಕ್ಕೆ ಮಾತಾಡಿ ಏನು ಅದು ಉಪಯೋಗ, ಅದೆಲ್ಲ ಚರ್ಚೆ ಆಗಿ ಅದು ಸಾಕಷ್ಟಾಗುತ್ತೆ. ಅದಕ್ಕೆ ಸಾಕಷ್ಟು ಪರ ವಿರೋಧ ಚರ್ಚೆಗಳು ನಡೀತವೆ. ಫೈನಲ್ಲಾಗಿ ನೋಟಿಫಿಕೇಷನ್ ಆದಮೇಲೆ ನಡೆದಂಥ ಬೆಳವಣಿಗೆ ಎಲ್ಲ ಗೊತ್ತಿರೋ ವಿಚಾರ. ಇಲ್ಲಿ ನಮ್ಮ ರೈತ ಬಂಧುಗಳು ಏನು ಈಗ 1 ವರ್ಷ 3 ತಿಂಗಳಾಯಿತು ನೋಟಿಫಿಕೇಷನ್ ಆಗಿ, ಮೊದಲನೇ ಹಂತದ ನೋಟಿಫಿಕೇಷನ್ 4 ಅಂತ ಹೇಳ್ತೀವ, ಅದಾಗಿ 15 ತಿಂಗಳಾಯಿತು. ಅದಾದ ನಂತರ ನಮ್ಮ ರೈತರುಗಳು ಸಾಕಷ್ಟು ತೊಂದರೆ ಅನುಭವಿಸ್ತವ್ರೆ. ಯಾಕೆಂದ್ರೆ ಇಲ್ಲಿ ಪರಿಸ್ಥಿತಿ ಗೊತ್ತು. ನಾವು ವ್ಯವಸಾಯ ಮಾಡಿ ಜೀವನ ಮಾಡೋದು ಭಾಳ ಕಷ್ಟ ಇದೆ. ಅದು ಗೊತ್ತಿಲ್ಲ, ಬೇರೆ ವಿಚಾರನ ಯಾವುದೂ ಚರ್ಚೆ ಮಾಡಲ್ಲ. ನಮ್ಮ ನೆರೆದಿರ್ತಕ್ಕಂಥ ರೈತರು, ನಮ್ಮ ಹತ್ರ ಚರ್ಚೆ ಮಾಡಿರ್ತಕ್ಕಂಥ ರೈತರು, ನಮಗೆ ಅಭಿಪ್ರಾಯವನ್ನು ಹಂಚ್ಕೊಂಡಿರ್ತಕ್ಕಂಥದ್ದು, ನಮ್ಮ ಕಷ್ಟ ಸುಖವನ್ನು ನಮ್ಮಲ್ಲಿ ಹೇಳ್ಕೊಂಡಿರ್ತಕ್ಕಂಥ ರೈತರು, ಇದನ್ನು ಮಾತ್ರ ನಾವು ಚರ್ಚೆ ಮಾಡ್ತೀವಿ. ಈ ಬೆಳವಣಿಗೆಯಲ್ಲಿ ಇಲ್ಲಿ 2015 ತಿಂಗಳಿಂದ ಸಾಕಷ್ಟು ತೊಂದರೆ ಅನಿಸ್ತವ್ರೆ ರೈತರು. ಒಂದು ಜಮೀನು ಮಾರಾಟ ಮಾಡೋಕ್ಕಾಗಲಿ, ಅವ್ರ ಜೀವನ ರೂಢಿಸ್ಕೊಳ್ಳೋಕ್ಕಾಗಲಿ ಅತಂತ್ರವಾಗಿ ತಗಲಾಕೊಂಬಿಟ್ಟವ್ರೆ. ಇಲ್ಲಿ ರಾಜಕಾರಣಿಗಳು ಅವರವರ ಬೇಳೆಗಳನ್ನ ಬೇಯಿಸ್ಕೊಬರ್ತಾರೆ. ಮೊನ್ನೆ ಮುಖ್ಯಮಂತ್ರಿಗಳು ಬಂದಿದ್ದರು, ಮಾಜಿ ಶಾಸಕರು ಬಂದಿದ್ದರು. ಅವರೇ ಆದ ಹೇಳಿಕೆ ಕೊಟ್ಕೊಂಡು ಅವರೇ ರಾಜಕೀಯ ಮಾಡೋಕ್ಕೆ ಬಂದರೆ ಇಲ್ಲಿ ಅವಕಾಶ ಕೊಡಲ್ಲ ನಾವು. ದಯವಿಟ್ಟು ಅವ್ರಿಗೆ ನಾವು ಕರೆದಿ ನೋಡಿ, ವೇದಿಕೆ ಇವತ್ತು ಹಂಗೆ ಇದೆ, ಅವ್ರನ್ನ ಕರೆದಿ ನಾವು ಅವರು ರೈತರನ್ನ ಚರ್ಚೆ ಮಾಡೋಕ್ಕೆ ಅಂತ ಬಂದಾಗ ಇಲ್ಲಿ ಪರವಾಗಿರ್ತಕ್ಕಂಥವ್ರು ವಿರೋಧ ಇರ್ತಕ್ಕಂಥ ನಾವು ಸ್ವಾಗತ ಮಾಡಿದ್ದೀವಿ ಅವ್ರನ್ನ. ಬನ್ನಿ, ದಯವಿಟ್ಟು ನಮ್ಮ ಜಾಗಕ್ಕೆ ಬನ್ನಿ, ನಮ್ಮ ಕಷ್ಟನ ಕೇಳಿ, ಆಮೇಲೆ ನೀವು ತೀರ್ಮಾನ ಮಾಡಿ. ನಿಮಗೆ ಆದಂಥ ಒಂದು ಶಕ್ತಿ ಇದೆ, ನಿಮ್ಮದೇ ಆದ ಶಕ್ತಿನ ಆಮೇಲೆ ಉಪಯೋಗಿಸಿ ಅಂತ ಕರೆದ್ರೂ ಕೂಡ ಅವ್ರಿಗೆ ವೇದಿಕೆಗೆ ಬರದೆ ಒಂದು ಸೆಕ್ಯೂರಿಟಿನಲ್ಲಿ ಹೊರಗಡೆ ಹೋದರು, ಸೆಕ್ಯೂರಿಟಿನಲ್ಲಿ ಬಂದು ವಾಪಸ್ ಹೋದರು. ಅಲ್ಲಿ ನಮ್ಮ ಪರಿಸ್ಥಿತಿ ಏನು, ಅಲ್ಲಿ ನಮಗೆ ನಾವು ರೈತರಲ್ವಾ. ಅಲ್ಲಿ ವಿಧಾನಸೌಧದಲ್ಲಿ ಮುಖ್ಯಮಂತ್ರಿಯವ್ರನ್ನ ಕರೆದ್ರೆ ಅವರು ಹೋಗಲ್ಲ. ಇಲ್ಲಿ ಸ್ಥಳಕ್ಕೆ ಬಂದಾಗ ನೀವು 2006ರಲ್ಲಿ ಕರೆದಾಗ ನೀವೇನಾರು ಇಲ್ಲಿ ರೈತರ ಹತ್ರ ಬಂದು ನೀವು ಈ ಪ್ರಕ್ರಿಯೆಯನ್ನು ಮಾಡಿದ್ರಾ? ಅವತ್ತೂ ಮಾಡಿಲ್ಲ. ನಮ್ಮನ್ನೇ ಅಲ್ಲಿ ವಿಧಾನಸೌಧ ಕರೆದಿರಿ, ನಿಮ್ಮ ಕೃಷ್ಣ ಆಗೋ ಯಾವತ್ತೋ ಅಲ್ಲಿಗೆ ನಾವೇ ಬಂದಿದ್ದು. ಆದ್ದರಿಂದ ನೀವು ಇಲ್ಲಿ ಪರಿಸ್ಥಿತಿಯನ್ನು ಅವಲೋಕಿಸೋಕ್ಕೆ ನೀವು ಇಲ್ಲಿ ಬರದೇ ಹೋದ್ಮೇಲೆ ನಿಮಗೆ ಇಲ್ಲಿಗೆ ಬರ್ತಕ್ಕಂಥ ನೈತಿಕತೆ ಎಲ್ಲ ನೀವು ನಮ್ಮನ್ನ ರಿಜೆಕ್ಟ್ ಮಾಡಿದ್ದೀರಿ, ರೈತರೇ ಅಲ್ಲ ಅಂತ ಒಂದು ತಪ್ಪು ಹೇಳಿಕೆಯನ್ನು ಕೊಟ್ಟಿದ್ದೀರಿ. ಯಾರೋ ಕುಡುಕರು ಅಂತ. ಸಾವಿರಾರು ಜನ ಸೇರಿದ್ದೀವಿ ಸ್ವಾಮಿ ರೈತರು, ಅವ್ರು ಕಮ್ಮಿ ಏನು ಸೇರಲಿಲ್ಲ. ಸಾವಿರಾರು ಜನ ನೀವು ಕಣ್ಣಲ್ಲಿ ನೋಡಿದ್ದೀರಿ. ನೀವು ಎಂಥ ಪದವನ್ನು ಉಪಯೋಗಿಸ್ತೀರಿ ಅನ್ನೋದು ನಮ್ಗೆ ಅರ್ಥ ಆಯ್ತಲ್ಲ, ಯಾಕಿಂಥ ಪದಗಳು ಉಪಯೋಗಿಸ್ತೀರಿ ಅಂತ. ನೀವು ಹೋರಾಟ ಮಾಡೋದಿದ್ರೆ ನಮ್ಮನ್ನು ಸೇರಿಸ್ಕೊಂಡು, ಈ ರೈತರು ಆ ರೈತರು ಸೇರಿಸ್ಕೊಂಡು ಒಂದು ಹೋರಾಟ ಮಾಡಬೇಕಾಯಿತು. ರಾಜಕಾರಣದ ಹೋರಾಟ ಮಾಡಿದ್ರೆ ಸದ್ಯಕ್ಕೆ ಯಾವುದೇ ಕಾರಣಕ್ಕೂ ನಾವು ಅವಕಾಶ ಕೊಡಲ್ಲ. ದಯವಿಟ್ಟು ನಾವು ಸರ್ಕಾರಕ್ಕೂ ಇವಾಗ ಒಂದು ಸಂದರ್ಭದಲ್ಲಿ ಭಾಳ ರೈತರ ಎಲ್ಲರ ಪರವಾಗಿ ನಾವು ಒಂದು ಸರ್ಕಾರಕ್ಕೆ ಒಂದು ಗಮನಕ್ಕೆ ತರೋದೇನಂತಂದರೆ ಈ ಪ್ರಕ್ರಿಯೆನ ಆದಷ್ಟು ಬೇಗ ಮುಗಿಸ್ಬೇಕು. ಸಾಕಷ್ಟು ಒಂದು ತೊಂದರೆ ಅನ್ಬೋದಿದೆ. ಈ ಏನು ನೋಟಿಫಿಕೇಷನ್ ಅಂತ ಫೈನಲ್ ಆಗಿದೆ, ಅದನ್ನು ಆದೇಶ ಮಾಡಿ ಈ ರೈತರ ಒಂದು ಕಷ್ಟಕ್ಕೆ ತಾವು ಸಹಕಾರ ನೀಡಿ ನೋಟಿಫಿಕೇಷನ್ ಮಾಡಿ ಇಲ್ಲಿ ರೈತರಿಗೆ ಪರಿಹಾರ ಕೊಡೋ ವ್ಯವಸ್ಥೆ ಮಾಡಬೇಕು. ಆ ವ್ಯವಸ್ಥೆಯನ್ನು ಮಾಡಲ್ಲ ಅಂತಂದರೆ ನಾವು ಬೇರೆ ಥರದಲ್ಲಿ ನಾವು ಹೋರಾಟ ಮಾಡಬೇಕಾಗ್ತದೆ. ಇದು ನಾವು ಸರ್ಕಾರಕ್ಕೂ ಕೂಡ ಎಚ್ಚರಿಕೆ ಕೊಡ್ತಾಯಿದ್ದೀವಿ. ಯಾಕೆ ಅಂತಂದರೆ ಈ ಆಟದಲ್ಲಿ ನಾವು 20 ವರ್ಷ ಕಳೆದೋಗ್ಬಿಟ್ಟಿದ್ದೀವಿ. 20 ವರ್ಷದಲ್ಲಿ ರೈತರು ಇಲ್ಲಿ ಬದುಕು ಬೇರೆ ಬೇರೆ ಥರಕ್ಕಾಗಿದೆ. 2,500 3 ಸಾವಿರ ಎಕರೆ ಮಾರಾಟ ಮಾಡ್ಕೊಂಡವ್ರೆ. ಅವ್ರು ಯಾಕೆ ಮಾಡ್ಕೊಂಡವ್ರೆ ಅನ್ನೋದನ್ನು ಪರಿಸ್ಥಿತಿಗಳು ಹಂತವಾಗಿ ನಿಮಗೆ ಗೊತ್ತಾಗುತ್ತೆ. ಎಲ್ಲರೂ ಕೂಡ ಇನ್ನು ಮುಂದೆ ಇದೇ ಥರ ಬೆಳವಣಿಗೆ ಆದರೆ ಇನ್ನೂ ಉಳಿಯಲ್ಲ ಜಮೀನು. ಇನ್ನೂ ಮಾರಾಟ ಈಗ ಆಲ್ರೆಡಿ ಇದನ್ನು ತೆಗೆದ್ರೆ ಭಾಳಷ್ಟು ಕಡಿಮೆ ರೇಟ್ಗೆ ಭಾಳಷ್ಟು ರೈತರು ಕಳ್ಕೊಂಡ್ಬಿಡ್ತಾರೆ. ಅದಕ್ಕೆ ಸರ್ಕಾರನೇ ಹೊಣೆ ಆಗುವಂಥ ಕಾರ್ಯಕ್ರಮ ಅನ್ನೋದೇ. ದಯವಿಟ್ಟು ಇದು ಆಗಿರ್ತಕ್ಕಂಥ ಈ ಯೋಜನೆಯನ್ನು ನಾವು ಯೋಜನೆಗೆ ಸಂಪೂರ್ಣವಾಗಿ ನಾವು ರೈತರು ಬೆಂಬಲ ಕೊಡ್ತಾಯಿದ್ದೀವಿ. ಈ ಯೋಜನೆ ಆದಷ್ಟು ಬೇಗ ನಾಳೆನೇ ಮುಗಿಸಿ ನಮ್ಮ ರೈತರ ಸಹಕಾರ ತೊಂದರೆ ಇರ್ತಕ್ಕಂಥ ಎಲ್ಲ ರೈತರಿಗೆ ನೀವು ಈ ಒಂದು ಯೋಜನೆ ಮೂಲಕ ಸಹಕರಿಸಿ ಯೋಜನೆ ಮಾಡಬೇಕು ಅಂತ ನಾನು ಸರ್ಕಾರಕ್ಕೆ, ಮಾನ್ಯ ಮುಖ್ಯಮಂತ್ರಿಗಳಿಗೆ ಈ ಒಂದು ಸಂದರ್ಭದಲ್ಲಿ, ಮಾನ್ಯ ನಮ್ಮ ಶಾಸಕರಿಗೆ ಈ ಒಂದು ಸಂದರ್ಭದಲ್ಲಿ ಮನವಿ ಮಾಡ್ಕೊಳ್ತೀನಿ. ಆಮೇಲೆ ಇಲ್ಲೊಂದು ಸಮಸ್ಯೆಗಳಿವೆ, ಅವೆಲ್ಲ ನಾವು ಹಂತವಾಗಿ ಹೇಳಿದ್ವಿ. ಇಲ್ಲಿ ಏನು ರೈತರಿಗೆ ನಾವು ನಿನ್ನೆ ಒಂದು ಮಾಧ್ಯಮ ಇದನ್ನು ಮಾಡಿದ್ದೆ ನಾನು. ಇಲ್ಲಿನ ರೈತರಿಗೆ ಹಕ್ಕುಪತ್ರ ವಿತರಣೆ ಮಾಡ್ತಕ್ಕಂಥ ಕಾರ್ಯಕ್ರಮ, ಮತ್ತು ವಸತಿಹೀನರಿಗೆ ರೈತರಿಗೆ ನಿವೇಶನ ಕೊಡ್ತಕ್ಕಂಥ ಕಾರ್ಯಕ್ರಮ, ಮತ್ತು ಇಲ್ಲಿ ಒಂದಷ್ಟು ಹಿಂದೆ ಅಗ್ರಿಗೋಲ್ಡ್ ಸಂಸ್ಥೆ ಅನ್ನೋದು ಒಂದು ಸಂಸ್ಥೆ ಇಲ್ಲಿ ಬಂದು ಜಮೀನು ಮಾರಾಟವನ್ನು ಎಲ್ಲ ಜಮೀನು ನಮ್ಮ ಜಮೀನೇ ತಗೊಂಡು ನಾವೇ ಆ ಬಾಂಡ್ ಹಾಕೋದಲ್ಲಿಗೆ ಅವ್ರಿಗೆ. ಈಗ 10 ಲಕ್ಷ ನಮಗೆ ಬಂತು ಅಂದರೆ 10 ಲಕ್ಷ ರೂಪಾಯಿ ಅವ್ರಿಗೆ ಬಾಂಡ್ ಕೊಟ್ಬಿಡೋದು. ಜಮೀನು ಇಲ್ಲ, ದುಡ್ಡು ಇಲ್ಲ. ಆ ಥರ ಸಾಕಷ್ಟು ರೈತರು ವಂಚಿತರಾಗಿ ಮೊನ್ನೆ ಆಗಿದೆ. ಅವರಿಗೆಲ್ಲ ಒಂದು ಅಗ್ರಿಗೋಲ್ಡ್ ಸಂಸ್ಥೆಗೆ ಸಂಬಂಧಪಟ್ಟಂಗೆ ಅದು ಸರ್ಕಾರಕ್ಕೆ ಸ್ವಾಧೀನ ತಗೊಂಡು ಅವ್ರಿಗೊಂದು ಪರಿಹಾರ ಕೊಡಬೇಕು ಅನ್ನೋದೊಂದು ಕಾರ್ಯಕ್ರಮ.
ಇಷ್ಟೆಲ್ಲಕ್ಕೂ ಶಾಸಕರು ಬರಬೇಕು ಅಂತವ್ರೆ, ಇದಕ್ಕೊಂದು ಕಾರ್ಯಕ್ರಮ ಮಾಡಬೇಕು ಅಂತವ್ರೆ. ಅದಾಗೋದಕ್ಕೆ ಮುಂಚೆ ಈ ಒಂದು ನೋಟಿಫಿಕೇಷನ್ ಮಾಡಿಸಿ ಇಲ್ಲಿ ರೈತರ ಸಹಕಾರಕ್ಕೆ ನೀವು ನಿಂತ್ಕೋಬೇಕು, ಸರ್ಕಾರ ನಿಂತ್ಕೋಬೇಕು ಅಂತ ಮನವಿ ಮಾಡ್ತಾ ನಾನು ಈ ಒಂದು ಮಾತುಗಳನ್ನು ಮುಗಿಸ್ತೀನಿ.